ಮೊದಲನೇ ದಿವಸ ಫೆಬ್ರವರಿ 7ನೇ ತಾರೀಕು ಇಲ್ಲಿ ರಿಲೀಸ್ ಆದಾಗ ನಮ್ಗೆ ಅವತ್ತೇ ಖುಷಿ ಆಗೋಯ್ತು ಬಹಳ. ಯಾಕಂದ್ರೆ ಎಲ್ಲ ವೀಕ್ಷಕರು ನೋಡಿದವರೆಲ್ಲ ಸೂಪರ್ ಸಿನಿಮಾ, ಸೂಪರ್ ಆಕ್ಟಿಂಗ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್, ನೀವು ಚೆನ್ನಾಗಿ ಮಾಡಿದ್ದೀರಾ, ಇವ್ರು ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ಸ್ ತುಂಬಾ ಅದ್ಭುತವಾಗಿದೆ, ಅದ್ರಲ್ಲೂ ಫೈಟ್ ಅಂತೂ ಹೇಳಕ್ ಅಸಾಧ್ಯ ಅಂತ ಹೇಳಿ ಬಹಳ ಮೆಚ್ಚುಗೆ ನಮ್ಗೆ ವ್ಯಕ್ತಪಡಿಸಿದ್ರು. ಅದರಲ್ಲೂ 55 ದಿವಸ ಸಂತೋಷ್ ಥಿಯೇಟರ್ ಅಲ್ಲಿ ನಡೆದಂತ ಪ್ರದರ್ಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವ್ರು ಎಲ್ಲರೂ, ಚಿನ್ನೇಗೌಡರು, ಗೋವಿಂದರಾಜ್ ಅವರು, ಸೀನಲ್ ಅವರು ಎಲ್ಲ ಬಂದ್ರು. ಅವರು ಪಿಕ್ಚರ್ ನೋಡಿ ಬಹಳ ಖುಷಿ ಪಟ್ರು, ಬಹಳ ಅಪ್ರಿಶಿಯೇಟ್ ಮಾಡಿದ್ರು. ನನಗೆ ತುಂಬಾ ಚೆನ್ನಾಗಿ ಮಾಡಿದೀರಾ ಜಯಪ್ರಕಾಶ್, ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ತುಂಬಾ ಚೆನ್ನಾಗಿದೆ ಅಂತ. ಹಾಗಾಗಿ ಇಡೀ ಪ್ರೇಕ್ಷಕರು ನಮ್ಮ ಬೆಂಗಳೂರು, ಮೈಸೂರು, ಮಂಡ್ಯ ಆ ಕಡೆ ಎಲ್ಲ ಕಡೆನೂ ಕೂಡ ಪ್ರೇಕ್ಷಕರು ಬಹಳ ಬೆಂತಟ್ಟಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ನಾವ್ ಇನ್ನು ಒಂದು 10-15 ದಿನ ಸತತವಾಗಿ ಮಾಡ್ಲಿಕ್ಕೆ ಆ ಪ್ರೋತ್ಸಾಹ ಮಾಡಿ ಬೆಂತಟ್ಬಿಟ್ಟಿದ್ದಾರೆ ಪ್ರೇಕ್ಷಕರು. ನನಗೆ ಬಹಳ ಬಹಳ ಖುಷಿ ಆಗ್ತಾ ಇದೆ. ಅದ್ರಲ್ಲೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರದೀಪ್ ವರ್ಮ ಅವರು ಬಹಳ ಅದ್ಭುತವಾಗಿ ನಮ್ಗೆ ಸಾಂಗ್ ಮಾಡ್ಕೊಟ್ಟಿದ್ರು. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಫೈಟ್ ಥ್ರಿಲ್ಲರ್ ಮಂಜು ಅವರು ಡ್ಯೂಪೇ ಬೇಡ ಅಂತ ಹೇಳ್ಬಿಟ್ರು. ಅವ್ರು ಡ್ಯೂಪ್ ಮಾಡ್ತೀನಿ ಅಂತ ಬಂದಿದ್ರು. ಆಮೇಲೆ ನಾನು ಫೈಟ್ ಮಾಡೋದ್ ನೋಡ್ಬಿಟ್ಟು ಡ್ಯೂಪೇ ಬೇಡ, ನಾನು ಹಾಗೆ ಮಾಡಿಸ್ತೀನಿ, ಹಾಗೆ ಮಾಡಿಸ್ತೀನಿ. ಹಾಗಾಗಿ ನಮ್ಮ ನಿರ್ದೇಶಕರು ರಾಮ್ ಜನಾರ್ದನ್ ಅವರು ಕೂಡ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಟೀಮು, ನಿರ್ದೇಶಕರ ಟೀಮು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಡಿಟರ್ ರವಿಚಂದ್ರನ್ ಅವರು ಬಹಳ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ಗೆ ಬಹಳ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇದೇ ರೀತಿ ಎಲ್ಲಾ ಕನ್ನಡ ಚಿತ್ರಗಳನ್ನ ನಮ್ಮ ಕನ್ನಡಿಗರು, ಪ್ರೇಕ್ಷಕರು ನೋಡ್ಬೇಕು, ಎಲ್ಲರ ಸಿನಿಮಾನು ಕೂಡ ಈ ರೀತಿ ಗೆಲ್ಸ್ಬೇಕು ಅಂತ ಹೇಳಿ ನಾನು ಎಲ್ಲಾ ಪ್ರೇಕ್ಷಕರಿಗೂ ಕೂಡ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ.